ವೀಕ್ಷಕರೇ, RJ32 ಕನ್ನಡ ಟಿವಿಗೆ ಸ್ವಾಗತ. ನಾನು ಸುಷ್ಮಾ. ಇದೀಗ ಸುದ್ದಿಗಳು. ಕಲಬುರಗಿ ನಗರದಲ್ಲಿ ನಾಳೆ ಹಸಿರು ಕ್ರಾಂತಿ ಹರಿಕಾರ ಮಾಜಿ ಪ್ರಧಾನಿ ದಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಜಯಂತಿ ಆಚರಣೆ ಅದ್ದೂರಿಯಾಗಿ ಆಚರಣೆ ಮಾಡಲಾಗುವುದು ಎಂದು ಮುಖಂಡರಾದ ಲಿಂಗರಾಜ್ ತಾರ್ಪೈಲ್ ಅವರು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಮಾತನಾಡಿದ ಲಿಂಗರಾಜ್ ತಾರ್ಪೈಲ್ ಹಾಗೂ ಮುಖಂಡರು, ನಾಳೆ ನಡೆಯಲಿರುವ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಜಯಂತಿ ಅದ್ದೂರಿಯಾಗಿ ಮಾಡಲಿದ್ದೇವೆ ಹಾಗೂ ನಗರದಲ್ಲಿ ಬಹಿರಂಗ ಸಭೆ ಕೂಡ ಆಯೋಜನೆ ಮಾಡಲಾಗುವುದು ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಕಲಬುರಗಿ ಜಿಲ್ಲಾ ಸಮಿತಿ ವತಿಯಿಂದ ನಾಳೆ ದಿನಾಂಕ 4ರಂದು ಒಂದು ಬಹಿರಂಗ ಸಭೆಯನ್ನು ಜಗಜೀವನ್ ರಾಮ್ ಅವರ ಪುತ್ಥಳಿಯ ಎದುರುಗಡೆ ಎಲ್ಲ ಕಲಬುರಗಿ ನಗರದಲ್ಲಿರ್ತಕ್ಕಂಥ ಎಲ್ಲ ಬಡಾವಣೆಯ ಯುವಕರು, ಮಹಿಳೆಯರು ಹಾಗೂ ಎಲ್ಲ ಸಮಾಜದ ಚಿಂತಕರು, ಬಾಬೂಜಿಯವರ ಅಭಿಮಾನಿಗಳು ಎಲ್ಲರೂ ಕೂಡ ಆಗಮಿಸ್ತಾರೆ. ಅದರ ಜೊತೆಗೆ ಕಲಬುರಗಿ ಜಿಲ್ಲೆಯ ಎಲ್ಲ ತಾಲೂಕಿನಿಂದನೂ ಕೂಡ ಸಹ ಎಲ್ಲ ಸಮಾಜದ ಕುಲಬಾಂಧವರು ಆಗಮಿಸ್ತಿದ್ದಾರೆ. ಏನು ನಾಳೆ ಸಾಯಂಕಾಲ 4 ಗಂಟೆಗೆ ಆ ಒಂದು ದೊಡ್ಡ ಮಟ್ಟದ ಒಂದು ಬಹಿರಂಗ ಸಭೆಯಲ್ಲಿ ಉದ್ಘಾಟಕರಾಗಿ ಅಲ್ಲಂಪುರ ಪಾಟೀಲ್ ಅವರು ಹಾಗೂ ಬಸವರಾಜ್ ಮತ್ತಿಮೂಡವರು, ಪ್ರಿಯಾಂಕ್ ಖರ್ಗೆ ಸಾಹೇಬರು ಒಂದು ಉಪಸ್ಥಿತಿಯಲ್ಲಿ ಹಾಗೂ ಏನು ದಾಕ್ಷಿಣಿ ಅಮ್ಮವರಾಗಿರ್ಬೋದು, ಮಲ್ಲಿನಾಥ್ ಅವರಾಗಿರ್ಬೋದು, ಸುಲಂಬುಲ್ಲಾ ಮಠದ ಪೂಜ್ಯರಾಗಿರ್ಬೋದು, ಹೀಗೆ ಎಲ್ಲರ ಒಂದು ಸಾನ್ನಿಧ್ಯದಲ್ಲಿ ಪ್ರಿಯಾಂಕ್ ಖರ್ಗೆಜಿಯವರ ಉಪಸ್ಥಿತಿಯಲ್ಲಿ ಉದ್ಘಾಟನೆಯನ್ನು ಅಲ್ಲಂಪುರ ಪಾಟೀಲ್ ಅವರು, ಬಸವರಾಜ್ ಮತ್ತಿಮೂಡವರು, ಎಲ್ಲ ಈ ಒಂದು ಜಿಲ್ಲೆಯ ಶಾಸಕರುಗಳು ಇರ್ತಾರೆ. ಆ ಒಂದು ಬಹಿರಂಗ ಒಂದು ಸಭೆಯಲ್ಲಿ ನಮ್ಮ ಸಮಾಜದ ಏನು ಉಪ ಪ್ರಧಾನಿ ಮಂತ್ರಿಗಳಾಗಿರ್ತಕ್ಕಂಥ ಡಾಕ್ಟರ್ ಬಾಬೂಜಿಯವರ ಒಂದು ಜೀವನ ಚರಿತ್ರೆಯನ್ನು ಕುರಿತು ನಮ್ಮದೇ ಸಮಾಜದೇ ಆಗಿರ್ತಕ್ಕಂಥ ಪ್ರಾಂಶುಪಾಲರು ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಸಾವರ್ಕರ್ ಅವರು ಜೀವನ ಚರಿತ್ರೆ ಕುರಿತು ಮಾತನಾಡಲಿದ್ದಾರೆ. ಆ ಒಂದು ವೇದಿಕೆಯಲ್ಲಿ ಎಲ್ಲ ನಮ್ಮ ಕಲಬುರಗಿ ಜಿಲ್ಲೆಯ ಎಲ್ಲ ಮುಖಂಡರು ಏನಿಲ್ಲೆಲ್ಲ ಇದ್ದೀವಿ, ಅಷ್ಟು ಜನ ಎಲ್ಲ ಸಮಾಜದ ಎಲ್ಲ ಹಿರಿಯ ಮುಖಂಡರು, ಕಿರಿಯರು ಎಲ್ಲರೂ ಕೂಡ ಅವರೆಲ್ಲ ಒಂದು ನೇತೃತ್ವದಲ್ಲಿ ಆ ಒಂದು ದೊಡ್ಡ ಬಹಿರಂಗ ಸಭೆಯನ್ನು ಆಚರಣೆ ಮಾಡ್ತಾಯಿದೆ. ಕೂಡ ಒಂದು ಸನ್ಮಾನವನ್ನು ಹಮ್ಮಿಕೊಳ್ಳಲಾಗಿದೆ. ಅದರ ಜೊತೆಗೆ ಏನು 5ನೇ ತಾರೀಕು ನಮ್ಮ ತಿಮ್ಮಾಪುರಿ ಸರ್ಕಲ್ದಿಂದ ದೊಡ್ಡ ಒಂದು ಭವ್ಯ ಮೆರವಣಿಗೆಯೊಂದಿಗೆ ಆ ಒಂದು ಡಾಲ್ಬಿ ಆಗಿರ್ಬೋದು, ಡೋಲು ಕುಣಿತ ಆಗಿರ್ಬೋದು, ಡೊಳ್ಳು ಆಗಿರ್ಬೋದು, ಅಲಿಗೆ ಆಗಿರ್ಬೋದು, ಹೀಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಸಾಯಂಕಾಲ 5 ಗಂಟೆ ನಾವು ಸಮಯ ಕೊಟ್ಟಿವಿ. ಸುಮಾರು 6 ಗಂಟೆಗೆ ಪ್ರಾರಂಭ ಆಗ್ಬೋದು. ಅದಕ್ಕೆ ಆ ಒಂದು ಭವ್ಯ ಮೆರವಣಿಗೆಗೆ ನಮ್ಮ ಗ್ರಾಮೀಣ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಬಸವರಾಜ್ ಮತ್ತಿಮೂಡವರು, ಅಲ್ಲಂಪ್ರಭು ಪಾಟೀಲ್ ಅವರು ಆ್ಯಂಡ್ ದತ್ತಾತ್ರೇಯ ಪಾಟೀಲ್ರವರು ಚಾಲನೆ ಕೊಡ್ತಾರೆ. ಅದರ ನಂತರ ಆ ಒಂದು ಭವ್ಯ ಮೆರವಣಿಗೆಯೊಂದಿಗೆ ಏನು ಪ್ರತಿಯೊಂದು ಬಡಾವಣೆ ಕಲಬುರಗಿ ಜಿಲ್ಲೆಯಲ್ಲಿ ನಮ್ಮ ನಗರದಲ್ಲಿರ್ತಕ್ಕಂಥ ಪ್ರತಿಯೊಂದು ಬಡಾವಣೆಯಲ್ಲಿಯೂ ಕೂಡ ಈಗಾಗಲೇ ನಮ್ಮ ಹಿರಿಯರ ಒಂದು ನೇತೃತ್ವದಲ್ಲಿ ಎಲ್ಲ ಬಡಾವಣೆಯಲ್ಲಿ ಕೂಡ ಮೂರ್ತಿಗಳನ್ನು ತರುವ ಮುಖಾಂತರ ಸಾಯಂಕಾಲ ಸಮಯಕ್ಕೆ ತಮ್ಮ ಬಡಾವಣೆಯಿಂದ ಹೊರಟಂಥ ಮೂರ್ತಿಗಳು ಈ ಕಡೆ ನಾರ್ತ್ ಕಡೆಯಿಂದ ಬರ್ತಕ್ಕಂಥವ್ರು ಜಗತ್ ಸರ್ಕಲ್ ಮಾರ್ಗವಾಗಿ, ಈ ಕಡೆ ಸೌತ್ ಕಡೆಯಿಂದ ಬರ್ತಕ್ಕಂಥವ್ರು ತಿಮ್ಮಾಪುರ ಸರ್ಕಲ್ ಮಾರ್ಗವಾಗಿ ಎಲ್ಲರೂ ಒಳಗೊಂಡು ಭವ್ಯ ಮೆರವಣಿಗೆಯೊಂದಿಗೆ, ಒಂದು ಡಾಲ್ಬಿಯೊಂದಿಗೆ, ಎಲ್ಲ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದೊಂದಿಗೆ ಎಲ್ಲರೂ ಕೂಡ ಇಲ್ಲಿ ನಾವು ನಮ್ಮ ಜಗಜೀವನ್ ರಾಮ್ ಮೂರ್ತಿಯವರ ಹತ್ರ ಬಂದು ಎಲ್ಲರೂ ಪೂಜೆ ಸಲ್ಲಿಸ್ತಕ್ಕಂಥದ್ದಾಗಿರ್ಬೋದು. ಇವೆಲ್ಲ ಕಾರ್ಯಕ್ರಮಗಳು 5ನೇ ತಾರೀಕು ನಡೀತವೆ. ಆ 5ನೇ ತಾರೀಕಿನಲ್ಲಿ ನಾವೆಲ್ಲರೂ ಕೂಡ ಹಿರಿಯರೆಲ್ಲರೂ ಕೂಡ ಪಾಲ್ಗೊಂಡು ನಮ್ಮೆಲ್ಲರ ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ಬೇಕಂತಕ್ಕಂಥದ್ದನ್ನು ಈಗಾಗಲೇ ಎಲ್ಲ ಕಮಿಟಿಗಳ ಜೊತೆಗೆ ನಾವು ಮಾತನಾಡಿದ್ದೀವಿ. ಅವರಿಗೆ ಏನು ಬಡಾವಣೆಯಲ್ಲಿರ್ತಕ್ಕಂಥ ಎಲ್ಲ ಯುವಕ ತಂಡದವರಿಗೆ ಏನೇನು ನಾವು ವ್ಯವಸ್ಥೆ ಮಾಡಬೇಕಾಗಿತ್ತು, ನಮ್ಮ ಬಾಬೂಜಿಯವ್ರದ ಒಂದು ಫೋಟೋ ಆಗಿರ್ಬೋದು, ಅಥವಾ ಅವರಿಗೆ ಏನಾದರೂ ಅಲ್ಲಿ ಬಡಾವಣೆಯಲ್ಲಿರ್ತಕ್ಕಂಥವ್ರಿಗೆ ಕಾರ್ಯಕ್ರಮದಾಗಿರ್ಬೋದು, ಎಲ್ಲ ರೀತಿಯಾದಂಥ ವ್ಯವಸ್ಥೆ ಮಾಡಿಕೊಂಡಿದ್ದೀವಿ. ಈ ಸರ್ತಿ ಅತಿ ವಿಜೃಂಭಣೆಯಿಂದ ನಾವು ಆಚರಣೆ ಮಾಡಬೇಕು ಅಂತಕ್ಕಂಥದ್ದನ್ನು
ತೀರ್ಮಾನ ಮಾಡಿದ್ದೀವಿ. ಅದಕ್ಕೆ ನಾವು ಒಂದು ದಿನ ಬಿಫೋರ್ವಾಗಿ, ಯಾಕಂತೇಳಿದ್ರೆ ಎಲ್ಲ ಜಯಂತಿಗಳು ಮೆರವಣಿಗೆ ಆಗ್ತಕ್ಕಂಥದ್ದು ಸರ್ವಸಾಮಾನ್ಯ ಗೊತ್ತಿರ್ತಕ್ಕಂಥ ವಿಷಯ. ಆದರೆ ನಾವು ಒಂದು ದಿನ ಬಿಫೋರ್ ಅಂದರೆ 4 ತಾರೀಕು ನಾಡ್ದು ದೊಡ್ಡ ಮೆರವಣಿಗೆ ಅದಂದ್ರೆ 4 ತಾರೀಕಿಗೆ ನಾವು ಬಹಿರಂಗ ಸಭೆ ಆಗಿಟ್ಟಿದ್ದೀವಪ್ಪ ಅಂತೇಳಿದ್ರೆ ನಮ್ಮ ಸಮಾಜದಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಬಂದು ಆ ಕಾರ್ಯಕ್ರಮದಲ್ಲಿ ನಮ್ಮ ಸಮಾಜದ ಒಗ್ಗಟ್ಟಾಗಿರ್ಬೋದು, ಸಮಾಜದ ವಿಚಾರಗಳಾಗಿರ್ಬೋದು ಎಲ್ಲವನ್ನು ಕೂಡ ಮಂಡನೆ ಮಾಡಬೇಕು. ಈ ಒಂದು ಬಾಬೂಜಿಯವರ ಒಂದು ಜೀವನ ಚರಿತ್ರೆ ಎಲ್ಲರನ್ನೂ ಕೂಡ ತಿಳಿದುಕೊಂಡು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಾಗತ್ತೆ ಅಂತೇಳಿ ನಾವೆಲ್ಲ ವಿಚಾರದೊಂದಿಗೆ ಒಂದು ದಿನ ಬಿಫೋರ್ ಆಗಿ ನಾವು ಈ ಕಾರ್ಯಕ್ರಮ ಬಹಿರಂಗ ಸಭೆ ಅಂದ್ಕೊಂಡಿದ್ದೀವಿ. ಅದಕ್ಕೆ ಎಲ್ಲ ಸಮಿತಿಯ ಬರಲ್ಲ ಅಂತೇಳಿ ಸಮಾಜದ ಮುಖಂಡರು ಹಾಗೂ ನಮ್ಮ ಪತ್ರಿಕಾ ಮಾಧ್ಯಮದವರಿಗೂ ಧನ್ಯವಾದಗಳು ಹೇಳುತ್ತಾ, ಈ ಒಂದು ಧನ್ಯವಾದಗಳನ್ನು ಹೇಳ್ಬಾರ್ದು ಅಂತ ಈ ಒಂದು ಜಯಂತಿಯಲ್ಲಿ ಈ ಒಂದು ಈ ಬಾರಿ ವಿಶೇಷವಾಗಿ ಜಿಲ್ಲೆಯ ಎಲ್ಲ ತಾಲೂಕು ಮಟ್ಟದ ಹಳ್ಳಿಗಳಲ್ಲಿ ಎಲ್ಲ ಒಂದು ಸದಸ್ಯರನ್ನು ಆಯ್ಕೆ ಮಾಡಿ, ಈ ನಗರದಲ್ಲಿ ಸತಿ ಕಮ್ಮಿ ತೋಡು ಸದಸ್ಯರುಗಳನ್ನು ಈ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಎಲ್ಲ ತಾಲೂಕುಗಳಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಎಲ್ಲರೂ ಒಂದು ಸದಸ್ಯರನ್ನು ಮಾಡಿ ಆಯ್ಕೆ ಮಾಡಿ ಈ ಸತಿ ತಂಡ ಮಾಡಿದೆ. ಇದರಿಂದ ಈ ಒಂದು ನಾಳೆ ಬರುವಂಥ ಬಹಿರಂಗ ಸಭೆಯಲ್ಲಿ ತಾಲೂಕು ಮಟ್ಟದಿಂದ ಎಲ್ಲರೂ ಮಾದಿಗ ಸಮಾಜದವರು ಈ ಒಂದು ಶಕ್ತಿ ತುಂಬ ಸಲಹೆಯಾಗಿ ಈ ಒಂದು ಸಮಾಜದ ಏಳಿಗೆಯಾಗಿ ಬಹಳ ಹೆಚ್ಚಿನ ಪ್ರಮಾಣವಾಗಿ ಜನ ಸೇರಬೇಕು.